ಹಾಯ್ ಎಲ್ರಿಗೂ ನಮಸ್ಕಾರ. ನಾವು ಬ್ರದರ್ಸ್ ಬಿರಿಯಾನಿ. ಸೊ ಇವಾಗ ತಾನೇ ನಾನು ಸೌದೆ ಒಲೆನ ತರಿಸಿದ್ದೀನಿ. ಸೊ ಇದ್ರಲ್ಲೇ ಬಿರಿಯಾನಿ ಮಾಡಬೇಕು ಇನ್ಮೇಲೆ ಅಂತ. ಸೊ ಇದ್ರಲ್ಲಿ ಇನ್ಮೇಲೆ ಬಿರಿಯಾನಿ ಬ್ರದರ್ಸ್ ಬಿರಿಯಾನಿ ನಾಟಿ ಸ್ಟೈಲ್ ಬಿರಿಯಾನಿ ಇದ್ರಲ್ಲೇ ಕುಕ್ ಆಗುತ್ತೆ. ಸೊ ನೀವಾಗ ನೋಡ್ಬೋದು ಈ ಮಾಡೆಲ್ ಹೆಂಗಿದೆ ಅಂತ. ಫುಲ್ ಐರನ್ ಕ್ಯಾಸ್ಟ್ ಮಾಡೆಲ್ ಇದು. ಸೊ ಜಸ್ಟ್ ನೀವು ಈ ತರ ಜಸ್ಟ್ ಎಳ್ಕೊಂಡು ನೀವು ಸೌದೆನ ಹಾಕ್ಬಿಟ್ಟು ಮತ್ತೆ ನೀವು ಒಳಗಡೆ ಹಾಕ್ಬೋದು. ಇದರಲ್ಲಿ ಏನು ಪಾತ್ರೆ ಇಟ್ಟಿರ್ತೀರಲ್ಲ, ಸೊ ಅದಕ್ಕೆ ನಿಮ್ಗೆ ಯಾವುದೇ ತರ ಡಿಸ್ಟರ್ಬೆನ್ಸ್ ಆಗಲ್ಲ. ಎಳ್ಕೊಂಡು ಸೌದೆನ ಹಾಕ್ಬಿಟ್ಟು ಮತ್ತೆ ನೀವು ಯೂಸ್ ಮಾಡ್ಕೋಬಹುದು. ಸೊ ಇನ್ಸ್ಟೆಂಟ್ ಆಗಿ ಸಹ ಮಾಡ್ಬೋದು. ಮತ್ತೆ ನಿಮ್ಗೆ ಇದೇ ಫ್ಲೇಮ್ ಜಾಸ್ತಿ ಬೇಕು ಅಂತಂದ್ರೆ ನಿಮ್ಗೆ ಇಲ್ಲಿ ಇನ್ಸುಲೇಟರ್ ಕೊಟ್ಟಿರ್ತಾರೆ. ಜಸ್ಟ್ ನೀವು ಜಾಸ್ತಿ ಫ್ಲೇಮ್ ಕೊಟ್ಟಷ್ಟು ನಿಮ್ಗೆ ಇನ್ನ ಜಾಸ್ತಿ ಉರಿ ಬರುತ್ತೆ. ಚೆನ್ನಾಗಿ ಬರ್ತಾ ಇದೆ, ಫ್ಲೇಮ್ ಏನೋ ಬರ್ತಾ ಇದೆ. ಕನ್ಸಂಪ್ಷನ್ ಅಷ್ಟೇ. ಸೌದೆ ನೀವು ಎಷ್ಟು ದಪ್ಪ ಹಾಕ್ತೀರಾ ಅಂದ್ರೆ ಯಾವ ಕ್ವಾಲಿಟಿ ಹಾಕ್ತೀರಾ ಆ ಕ್ವಾಲಿಟಿ ತಕ್ಕಂಗೆ ಉರಿಯುತ್ತೆ. ನೀವು ಜಾಸ್ತಿ ಚಕ್ಕೆ ಪೀಸ್ ಯೂಸ್ ಮಾಡಿದಷ್ಟು ನಿಮ್ಗೆ ಕ್ವಾಲಿಟಿ ಕಮ್ಮಿ ಆಗ್ತಾ ಬರುತ್ತೆ, ಧೂಳು ಜಾಸ್ತಿ ಆಗ್ತಾ ಇದೆ. ಸೊ ಹಾಗಾಗಿ ಸಾಲಿಡ್ ವುಡ್ ಅನ್ನ ಹಾಕಿದ್ರೆ ನಿಮ್ಗೆ ಧೂಳು ಕಮ್ಮಿ ಆಗುತ್ತೆ. ನಾವು ಅನ್ಕೊಂಡಾಗ ಸ್ಮೋಕ್ ನಮ್ಗೆ ಏನು ಅಷ್ಟು ಅನಿಸ್ತಾ ಇಲ್ಲ. ಬಟ್ ನಾನು ರೆಕಮೆಂಡ್ ಮಾಡ್ತೀನಿ, ನೀವು ಯಾವ್ದಾದ್ರು ಒಂದು ಮೂಲೆಯಲ್ಲಿ ಹಿಡ್ಕೊಂಡು ಮಾಡಿದ್ರೆ ಮಾಡ್ಬೋದು. ಸೊ ಕ್ಲೀನಿಂಗ್ ಮಾಡ್ಕೊಳ್ಳೋಕ್ಕೂ ಈಸಿ ಇರುತ್ತೆ. ಸೊ ನಿಮ್ಗೆ ನನ್ನ ಪ್ರಕಾರ ಒಂದು 2 ಮಿನಿಟ್ಸ್ಗೆಲ್ಲ ನಮ್ಗೆ ಫ್ಲೇಮ್ ಸ್ಟಾರ್ಟ್ ಆಗೋಯ್ತು. ಸೊ ನೀವು ಒಂದ್ಸತಿ ಅದು ಇಂಡಿಕೇಟರ್ ಏನಿದೆ ಫ್ಯಾನ್ ಆನ್ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಫ್ಲೇಮ್ ಬರ್ತಾನೆ ಇರುತ್ತೆ. ಸೊ ಯೂಸ್ಫುಲ್ ಇದೆ. ನನಗೆ ಅನ್ಸಿದ ಪ್ರಕಾರ ನಾಳೆ ಇದರಲ್ಲಿ ಬಿರಿಯಾನಿ ಮಾಡಿ ನೋಡ್ತೀವಿ. ಫಸ್ಟ್ ಬ್ಯಾಚ್ ಬಿರಿಯಾನಿ ಹೇಗೆ ಪ್ರಿಪೇರ್ ಆಗುತ್ತೆ ಅನ್ನೋ ರೀಲ್ ಸಹ ನಾನು ಹಾಕ್ತೀನಿ. ಯೂಸ್ಫುಲ್ ಇದೆ, ತರಿಸ್ಕೊಬಹುದು. ಥ್ಯಾಂಕ್ ಯು ವೆರಿ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಬಟ್ ಈ ಸತಿ ಬ್ರದರ್ಸ್ ಬಿರಿಯಾನಿಯಲ್ಲಿ ಸೌದೆ ಒಲೆಯಿಂದ ಇನ್ಮೇಲೆ ಬಿರಿಯಾನಿ ಕುಕ್ ಆಗುತ್ತೆ. ಇವಾಗೆ ಅಂತಲ್ಲ, ಇದನ್ನ ಹೀಗೆ ಕಂಟಿನ್ಯೂ ಮಾಡ್ತೀನಿ. ಮುಂದಕ್ಕೂ ಸಹ ಸೌದೆ ಒಲೆಯಲ್ಲೇ ಮಾಡ್ತೀವಿ. ಇನ್ಮೇಲೆ ಯಾವುದೇ ರೀತಿ LPG ನ ನಾವು ಯೂಸ್ ಮಾಡಲ್ಲ. ಥ್ಯಾಂಕ್ ಯು ವೆರಿ ಮಚ್.